ಹಲೋ, ವೆಲ್ಕಮ್ ಬ್ಯಾಕ್. ಕೊಟ್ಟಿಗೆ ಪ್ರವೇಶ ಹೇಗಾಯಿತು ಅನ್ನೋದಕ್ಕೂ ಮೊದಲು ಕೆಲಸಗಳು ಹೇಗೆ ನಡೆದವು ಅಂದರೆ, 1 ವರ್ಷದ ಹಿಂದೆ ಇಲ್ಲಿ ಕೆಲಸನ ಶುರು ಮಾಡ್ಕೊಂಡ್ವಿ. ಲೇಬರ್ಗಳ ತೊಂದರೆ ಏನೂ ಆಗಿಲ್ಲ. ತೊಂದರೆ ಆಗಿದ್ದು ಮಳೆಯಿಂದ. ಏಪ್ರಿಲ್-ಮೇ ತಿಂಗಳಲ್ಲಿ 50% ಆಗಬೇಕಿದ್ದ ಕೆಲಸ ಅಲ್ಲೇ ನಿಂತೋಯ್ತು. ಜೋರಾದ ಮಳೆಯಲ್ಲೇ 20% ಕೆಲಸ ಮುಗಿಸ್ಕೊಂಡ್ವಿ. ಮಳೆಗಾಲ ಮುಗಿಯೋವರೆಗೂ ವೆಯ್ಟ್ ಮಾಡಿದ್ವಿ. ಸೀಸನ್ ಮುಗಿದ ಮೇಲೆ ನಿಧಾನಕ್ಕೆ ಕೆಲಸ ಸ್ಟಾರ್ಟ್ ಮಾಡಿದ್ವಿ. ವರ್ಷ ಅಂತೂ ತಗೊಳ್ಳಿಲ್ಲ. 10 ತಿಂಗಳಲ್ಲಿ ಕೆಲಸ ಮುಗಿಸಿ ಇವತ್ತು ಕೊಟ್ಟಿಗೆ ಪ್ರವೇಶ ಮಾಡ್ತಾಯಿದ್ದೇವೆ. ನಮಗೆ ಬೇಕಾದ ಸಮಯಕ್ಕೆ ನಮಗೆ ಬೇಕಾದ ಹಾಗೆ ಹಗಲು ರಾತ್ರಿ ಅಂತ ನೋಡದೆ ಕೆಲಸನ ಅಚ್ಚುಕಟ್ಟಾಗಿ ಮಾಡಿಸ್ಕೊಂಡ್ವಿ. ನಾರ್ಮಲಾಗಿ ಗೃಹ ಪ್ರವೇಶಕ್ಕೆ ಹಸುವನ್ನು ಮನೆಯೊಳಗೆ ತಂದು ಪೂಜೆ ಮಾಡ್ತೇವೆ. ಗೃಹ ಪ್ರವೇಶಕ್ಕೆ ಗೋಪೂಜೆ ಮಾಡಲೇಬೇಕು. ಆದರೆ ಕೊಟ್ಟಿಗೆ ಪ್ರವೇಶ ಪೂಜೆಗೆ ಹೇಗೆ ಅಂತ ವಿಚಾರಿಸಿದಾಗ ವ್ಯತ್ಯಾಸ ಏನೂ ಇರಲಿಲ್ಲ. ಕೊಟ್ಟಿಗೆಯಲ್ಲಿ ಹೋಮನ ಹಾಕಿಸ್ಕೊಂಡ್ವಿ. ಈ ಪೂಜೆನ ನಾವು ಮಾಡಿಸಿದ್ದು ಜಾತ್ರೆ ಶುರುವಾದ 3ನೇ ದಿನ, ಅವತ್ತು ಶುಕ್ರವಾರ. ಈ ಟೈಮಲ್ಲಿ ನಮಗೆ ಕೊಟ್ಟಿಗೆ ಪ್ರವೇಶ ಮಾಡಲೇಬೇಕಾಗಿತ್ತು. ಯಾಕಂದರೆ ಮುಂದೂಡಿದರೆ ಮತ್ತೆ ಜಾತ್ರೆ ಮುಗಿಸಿ ಪುನರ್ ಪ್ರತಿಷ್ಠಾಪನೆ ಆಗೋವರೆಗೂ ವೆಯ್ಟ್ ಮಾಡಬೇಕಾಗತ್ತೆ ಅಂತ ಇವತ್ತಿನ ದಿನವೇ ಮನೆಯವರೆಲ್ಲ ಸೇರಿ ಪೂಜೆಯಲ್ಲಿ ಭಾಗಿಯಾಗಿದ್ವಿ. ರಾತ್ರಿ ಟೈಮ್ ಎಷ್ಟಾಯಿತು ಅಂತ ನೋಡಿದೆ ನಮಗೆ ಕೆಲಸದವರು ನಮಗೆ ಬೇಕಾದ ಹಾಗೆ ಕೆಲಸನ ಮುಗಿಸ್ಕೊಟ್ರು. ಈ ಪೂಜೆ ಟೈಮಲ್ಲಿ ಅವರಿಗೆ ಇನ್ವೈಟ್ ಮಾಡೋಕ್ಕೆ ಆಗಲಿಲ್ಲ. ಅವ್ರ ಶ್ರಮ ಅಂತೂ ಇಲ್ಲಿ ಸಿಕ್ಕಾಪಟ್ಟೆ ಇದೆ. ಕೆಲಸನ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ. ಹೀಗೆ ಹೋಮ ಹಾಕಿಸಿ ಕೋಳ್ಗಂಬಕ್ಕೆ ತೆಂಗಿನಕಾಯಿ ಕಟ್ಟಿ ಮತ್ತೆ ಪೂಜೆ ಮಾಡಿದ್ವಿ. ಇಲ್ಲಿ ನಮ್ಮ ಸುಂದರಿಯರಿಗೆ ತಿಂಡಿ ಕೊಟ್ಟು ರೆಡಿ ಮಾಡಿಸ್ಕೊಂಡು ಬಂದ್ವಿ. ಶ್ರೀಲಕ್ಷ್ಮಿ ಅಂತೂ ತುಂಬ ಖುಷಿಯಾಗಿದ್ಲು. ಅವಳ ಅಮ್ಮನಿಗೆ ಸೀರೆ ಹಾಕಿ ಶ್ರೀಲಕ್ಷ್ಮಿಗೂ ಒಂದು ಶಾಲ್ ಹೊತ್ತಿಸಿ ಹೂವಿನ ಮಾಲೆ ಹಾಕಿ ರೆಡಿ ಮಾಡಿದ್ವಿ. ಅಮ್ಮ ಮಗಳು ಶಿಸ್ತಾಗಿ ರೆಡಿಯಾಗಿ ಕೊಟ್ಟಿಗೆ ಪ್ರವೇಶ ಮಾಡಿದರು. ಇಬ್ಬರದ್ದು ಫ್ರೆಂಡ್ಲಿ ನೇಚರ್, ಜಾಸ್ತಿ ರಗಳೆ ಮಾಡದೆ ಚೆಂದಾಗಿ ನಿಂತ್ಕೊಂಡು ಕೊಟ್ಟಿದ್ದನ್ನು ತಿಂದು ಅವ್ರ ಹೊಸ ಮನೆನ ನೋಡ್ತಾ ಇದ್ರು. ಊರಲ್ಲಿ ಯಾರ್ದಾದ್ರೂ ಗೃಹ ಪ್ರವೇಶ ಇದ್ದಾಗ ಇವರನ್ನೇ ಕರ್ಕೊಂಡು ಹೋಗ್ತಾರೆ. ಇವತ್ತು ಕೂಡ ಅವರಿಗೆ ಹಾಗೆ ಅನಿಸಿರ್ಬೋದು. ಆದರೆ ಶ್ರೀಲಕ್ಷ್ಮಿ ಅಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದ್ಲು. ಹೊಸ ಮನೆ, ಹೊಸ ಬಟ್ಟೆ ಎಲ್ಲ ಹೊಸದಾಗಿ ಕಾಣ್ತಾ ಇತ್ತು ಅವಳಿಗೆ. ಮೊದಲು ಕರುಗಳಿಗೆ ತಂದು ಕಟ್ಟಿದ್ವಿ. ಅವ್ರ ಅಮ್ಮಂದರು ಆಮೇಲೆ ಬರ್ತಾರೆ ಅಂತ ಗೊತ್ತಿತ್ತು. ನಾವು ಅಂದ್ಕೊಂಡಿದ್ದು ಹೊಸ ಜಾಗದಲ್ಲಿ ಅವರಿಗೆ ಇರೋದಕ್ಕೆ ಕಷ್ಟ ಆಗುತ್ತೆ ಅಂತ. ಆದರೆ ಹಾಗಾಗಿಲ್ಲ. ಒಂದೇ ದಿನಕ್ಕೆ ಎಲ್ಲ ಅಡ್ಜಸ್ಟ್ ಆದರು. ಇಲ್ಲಿ ಮಾತ್ರ ಅಲ್ಲ, 2ನೇದಾಗಿ ಕಟ್ಟಿಸಿರೋ ಹಳೆ ಕೊಟ್ಟಿಗೆಯಲ್ಲಿ ಸ್ವಲ್ಪ ಹಸುಗಳಿದ್ದಾವೆ. ಮೊದಲನೇ ಕೊಟ್ಟಿಗೆನ ನಾವು ಖಾಲಿ ಮಾಡಿಸಿದ್ದೇವೆ. ಇಲ್ಲಿ ಗಾಳಿ ಬೆಳಕು ತುಂಬ ಚೆನ್ನಾಗಿದೆ. ಪಕ್ಷಿಗಳ ಕಲರವ ಕೇಳಿಸುತ್ತೆ. ಜನ ನೋಡೋಕ್ಕೆ ಸಿಗ್ತಾರೆ. ವಾಹನಗಳು ಓಡಾಡೋದು ನೋಡೋಕ್ಕೆ ಸಿಗುತ್ತೆ. ಎಲ್ಲರೂ ಖುಷಿಯಾಗಿದ್ದಾರೆ. ಇಲ್ಲಿ ಶ್ರೀಲಕ್ಷ್ಮಿ ಮಾತ್ರ ಅಲ್ಲ, ಅವಳದೊಂದು ದೊಡ್ಡ ಟೀಮೇ ಇದೆ. ಅವ್ರ ಹೆಸರೇನು, ಅವ್ರು ಹೇಗಿರ್ತಾರೆ, ಅವ್ರ ತುಂಟಾಟಗಳೇನು ಅಂತ ನಿಮಗೆ ನೋಡಬೇಕು ಅಂತ ಅನಿಸಿದರೆ ಕಮೆಂಟಲ್ಲಿ ತಿಳಿಸಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ. ಬಾಯ್ ಆ್ಯಂಡ್ ಟೇಕ್ ಕೇರ್.